ಇದು ಮರೆಯದ ಹಾಡು, ಮೌನಗಳೇ ಸಾಕ್ಷಿಗಳು. ಊಟ ಮಾಡಿಬಿಟ್ಟವರು ಹಾಗೆ ಹೋಗ್ತಾ ಇದ್ದೇವೆ. ನಮಗೆ ಈಗ ಆ್ಯಕ್ಚುಲಿ ಇಲ್ಲಿಂದ ಹೋಗಬೇಕಾದ ದಾರಿ ಯಾವುದು ಅಂತ ಹೇಳಿದರೆ ಲೆಫ್ಟಿಗೆ ಹೋಗಬೇಕು. ಬಟ್ ರೈಟಲ್ಲಿ ಒಂದು ಅಂಗಡಿ ಉಂಟು, ಜಾನ್ಸನ್ ಅಂತೇಳಿ. ಅಲ್ಲಿಗೆ ಐಟಮ್ ಹಾಕಿ ಮತ್ತು ಇಲ್ಲಿಗೆ ಈಗ ಬಿಡುವ, ರೈಟಿಗೆ ಹೋಗಿ ಮತ್ತು ಅಲ್ಲಿಂದ ರಿವರ್ಸ್ ತಗೊಂಡು ಐಟಮ್ ಹಾಕಿ ಈ ಕಡೆಯಿಂದ ಹೋಗೋದು ಸೀದಾ. ಬನ್ನಿ. ಇಲ್ಲಿ ಸೈಡ್ ಹಾಕುವ. ತುಂಬ ಉಂಟು ಐಟಮ್, ತುಂಬ ಉಂಟಾ? ಇಲ್ಲ ಸಕ್ಕರೆ ಎಲ್ಲ ಒಳ್ಳೆ. ಅಲ್ಲಿ ಐಟಮ್ ಎಲ್ಲ ಖಾಲಿ ಮಾಡಿಕೊಂಡು ಈಗ ನಮ್ಮ ಪಯಣ ಮುಂದುವರಿತಾ ಇದೆ. ಲಾಸ್ಟ್ ಟೈಮ್ ನಾವು ಇಲ್ಲಿಂದ ಸ್ಟ್ರೈಟ್ ಹೋಗಿ ಅಲ್ಲಿಂದ ಒಂದು 4-5 ಕಿಲೋಮೀಟ್ರ್ ಸುತ್ತಾಡಿಕೊಂಡು ಹೋಗ್ತಾ ಇದ್ವಿ. ಬಟ್ ಮಳೆ ಬಂದ ಕಾರಣದಿಂದಾಗಿ ಇವತ್ತು ಮಳೆ ಇಲ್ಲ, ಅದಕ್ಕೋಸ್ಕರ ಲೆಫ್ಟ್ ತಗೊಂಡು ಹೋಗೋದು. ಜುನೈದ್ ಬಾಯಿಯ ಒಂದು ಭರವಸೆಯಲ್ಲಿ, ನೀವೆಲ್ಲ ಕಾನ್ಫಿಡೆನ್ಸ್ ಕೊಟ್ಟದ್ದು ಹೋಗುವ ಅಂತೇಳಿ. ಮಳೆ ಇಲ್ಲ, ನೋಡುವ. ಅಲ್ಲಿ ಗಾಡಿ ಹತ್ತೋದಿಲ್ಲ, ಯಾಕಂತ ಹೇಳಿದರೆ ಅಲ್ಲಿ ಮಡ್ ರೋಡ್ ಮಾರೆ, ಅದು ಈತ ಅಪ್ಪು ಅಂತ ಹೇಳಿದರೆ ತುಂಬ ಫುಲ್ಲು ದೊಡ್ಡ ಅಪ್ಪು ಅಂತ ಅಂದ್ಕೊಳ್ಳಿ. ಸೊ ಆ ಜಾಗದಲ್ಲಿ ಗಾಡಿ ಗರ 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 ಆಗ್ತದೆ. ಮತ್ತು ಹಿಂದ್ಗಡೆ ಎಂತ ಆಗಿದೆ ಅಂತ ಹೇಳಿದರೆ ಒಂದು ದೊಡ್ಡ ಸಮಸ್ಯೆ ಆಗಿದೆ. ನಮ್ಮ ಓನರ್ ಲೋಡ್ ಮಾಡುವಾಗ ಎಂತ ಹೇಳಿದ್ದಾರೆ, ನೆಲಕಡಲೆ ಹಿಂಡಿ ಒಂದು ಆ ಕಡೆ ಈ ಕಡೆ ಆಗಿದೆ. ಈಗ ಎಂತಂತ ಹೇಳಿದರೆ ಓನರ್ ಹೇಳಿದ್ದು ಯಾವುದೋ ಒಂದು ಅಂಗಡಿಗೆ, ನಾವು ಅದೇ ಅವ್ರು ಹೇಳಿದ ಅಂಗಡಿಗೆ ಹಾಕಿದ್ದೇವೆ. ನೋಡಿದರೆ ಅದರಲ್ಲಿ ಬಿಲ್ಲಲ್ಲಿ ಅದಿಲ್ಲ ಇದಿಲ್ಲ, ಅವರಿಗೆ ಹಾಕೋದು ಬಿಟ್ಟು ಅವರು ಯಾರ್ದೋ ಹೆಸರು ಹೇಳಲಿಕ್ಕೆ ಹೋಗಿ ಇನ್ನೊಬ್ಬರ ಹೆಸರು ಹೇಳಿದ್ದು. ಸೊ ನಾವು ಬಿಲ್ ತಗೊಂಡು ಬಂದ್ವಿ. ನನಗೆ ಅರ್ಧ ದಾರಿ ಬರುವಾಗ ಡೌಟ್ ಆಯಿತು. ಮತ್ತೆ ನೆಲಕಡಲೆ ಹಿಂಡಿಗೆ 50 ಚಿಲ್ಲರೆ ಉಂಟು ಈಗ ಸದ್ಯದ ಪರಿಸ್ಥಿತಿಯಲ್ಲಿ. 50 ಚಿಲ್ಲರೆ ಉಂಟು. 50 ರೂಪಾಯಿ ಆದರೆ ಅವರದ್ದು ಬಿಲ್ ಆದದ್ದು 1200 ರೂಪಾಯಿ. 500 ರೂಪಾಯಿ 10 kg 500 ರೂಪಾಯಿ ಆದರೆ 30 kg 1500 ಆಯ್ತು ಅಲ್ಲಿ. ಮತ್ತು ಅವ್ರಿಗೆ ಚಿಕ್ಕ ಕಟ್ಟಿತ್ತು. ಸೊ ಅದೆಲ್ಲ ಆಗುವಾಗ ಈಗ ಮ್ಯಾನೇಜರ್ ಹತ್ರ ಫೋನ್ ಮಾಡಿ ಹೇಳಿದೆ, ಈ ಥರ ಅಂತೇಳಿ. ಅವ್ರು ಫೋನ್ ಮಾಡಿ ಹೇಳ್ತಾರೆ ಅಂತ ಹೇಳಿದರು. ನಾವೆಂತ ಮಾಡೋದು? ಅದು ಒಂದೇದು, ನಾವು ಫಸ್ಟ್ ಆಫ್ ಆಲ್ ನಾವು ಬಿಲ್ ನೋಡಲಿಕ್ಕೆ ಒಂದೇದು ಪುರ್ಸೊತ್ತು ಇರೋದಿಲ್ಲ ಅಲ್ಲ ಸುನೀದಿ? ಯಾಕೆ ಅಂತ ಹೇಳಿದರೆ ಕರೆಕ್ಟ್ ಹೇಳೋದು ನೋಡಿ, 12 ಗಂಟೆಗೆಲ್ಲ ಬಿಟ್ಟರೆ 12:30ವರೆಗೆ ಬಿಟ್ಟರೆ ಅದಾದಮೇಲೆ ಟೈರ್ದು ಕೆಲಸ ಮಾಡಿಸಿದ್ವಿ. ಅಲ್ಲಿಂದ ಹೊರಡುವಾಗಲೇ ಎಷ್ಟಾಯಿತು? 1 ಗಂಟೆ ಆಯಿತು. ನಾವು 1 ಗಂಟೆ ಬಿಡಿ, ಪ್ರತಿದಿನ ಬಿಡೋದು 12ವರೆಗೆ ಆದರೆ ನಾವು ಎಲ್ಲಿ ಅಂತ ಬಿಲ್ ಚೆಕ್ ಮಾಡ್ಕೊಂಡು ಕೂತ್ಕೊಳ್ಳೋದು. ಬಿಲ್ ಚೆಕ್ ಮಾಡ್ಕೊಂಡು ಕೂತ್ರೆ ರಾತ್ರಿ ಹೋಗ್ಬೇಕಷ್ಟೇ. ಸೊ ಹೇಗೂ ಹಾಕ್ತಾರಲ್ಲ, ಹಾಕುವಾಗಲೇ ಕರೆಕ್ಟಾಗಿ ಹಾಕಬೇಕು, ಆಗ ಯಾರಿಗೆ ಸಹ ತೊಂದರೆ ಇರೋದಿಲ್ಲ. ಈಗ ಎಂತಂತ ಗೊತ್ತಿಲ್ಲ, ಅವರವರು ಮಾತಾಡ್ಕೊಳ್ಳಿ. ನಾವು ಈ ಕಡೆಯಿಂದ ಬರಲಿಕ್ಕೆ ಭಯ ಪಡ್ಕೊಳ್ಳುವ ರೋಡು ಬಂತು ನೋಡಿ. ಯಾವ ಥರ ಆಗಿದೆ ಅಂತ ಗೊತ್ತಿಲ್ಲ ಈಗ ಸದ್ಯಕ್ಕೆ. ಬಟ್ ಇಲ್ಲಿ ತಗಲಾಕೊಂಡ್ರೆ ಕುತ್ತಮಂಡೆ ಈಗ ಒಳ್ಳೆಯದು, ಒಳ್ಳೆಯದುಂಟು, ತೊಂದರೆ ಇಲ್ಲ ಮಾರ್ರೆ. ಹಾಗಾದ್ರೆ ಈ ಕಡೆಯಿಂದ ಬರ್ಬೋದು ನಮಗೆಲ್ಲ. ಮಳೆ ಬಂದರೆ ಸ್ವಲ್ಪ ಜಾಸ್ತಿ ಆಗೋದಿಲ್ಲ, ಸ್ಕಿಡ್ ಆಗ್ತದೆ. ನೋಡಿ ಆ ಕಡೆಲ್ಲ ಹೋದರೆ ಗಾಡಿ ಬಾಕಿ ಅಂತ ಅಂದ್ಕೊಳ್ಳಿ. ಟಯರು ಎಲ್ಲ ಹಾಳಾಗಿ ಹೋಗ್ತದೆ ಈ ರೋಡಲ್ಲಿ ಬಂದರೆ, ಇಂಥ ರೋಡ್ಗಳಲ್ಲೆಲ್ಲ. ಅದಕ್ಕೋಸ್ಕರ ಈ ಕಡೆಯಿಂದ ಬರೋದಿಲ್ಲ ನಾವು. ಇದೊಂದು ಪಾಸ್ ಆದರೆ ಮತ್ತೆ ಟೆನ್ಷನ್ ಇರೋದಿಲ್ಲ, ಆರಾಮ್ಸೆ ಹೋಗಿ ಅರಸಿನಮಕ್ಕಿಗೆ ಸೇರೋದು. ಅಲ್ಲಿ ಒಂದು ಎಷ್ಟು ಅಂಗಡಿ ಉಂಟು? 2 ಅಂಗಡಿ ಇವತ್ತು. 2 ಅಂಗಡಿ ಆದಮೇಲೆ ಕೊಕ್ಕಡ ಆದಮೇಲೆ ಧರ್ಮಸ್ಥಳ. ಮುಂದೆ ತೋರಿಸ್ತೇನೆ. ಈಗ ಇಲ್ಲಿಂದ ಹೋಗುವ ಸೀದಾ ಅರಸಿನಮಕ್ಕಿಗೆ. ಅರಸಿನಮಕ್ಕಿ ಬರುವಷ್ಟರಲ್ಲಿ ಒಳ್ಳೆ ಮಳೆ ನೋಡ್ಬೋದು. ಈ ಕಡೆಯಿಂದ ನೀರು ಯಾವ ಥರ ಉಂಟಂತೇಳಿ. ಸೊ ಹಿಂದ್ಗಡೆ ಇದಕ್ಕಿಂತ ಒಳ್ಳೆ ಮಳೆ ಇತ್ತು, ಬಟ್ ಇಲ್ಲಿ ಸ್ವಲ್ಪ ಕಮ್ಮಿ ಉಂಟು. ಈಗ ಇಲ್ಲಿ ಒಂದು 2 ಅಂಗಡಿಗೆ ಇಳಿಸಿ ಹೋಗೋದು. ಅರಸಿನಮಕ್ಕಿಯಲ್ಲಿ ಫಸ್ಟ್ ಪಾಯಿಂಟ್ ಬಿಟ್ಟು ಅವ್ರಿಗೆ 2ನೇ ಪಾಯಿಂಟಲ್ಲಿದ್ದೇವೆ. ಯಾವ ಥರ ಮಳೆ ಬರ್ತುಂಟು ನೋಡಿ. ಬಟ್ ಮಳೆಗೆ ಇಲ್ಲಿ ಐಟಮ್ ಹಾಕಬೇಕು ಅಂಗಡಿಗೆ, ಹೇಗೆ ಹಾಕೋದಂತ ಗೊತ್ತಾಗ್ತಾ ಇಲ್ಲ. ಅಂಗಡಿ ಬಾಗಿಲಲ್ಲಿ ಅಲ್ಲಿ ನಿಂತರೆ ಇದೇ ಒಂದು ಕಷ್ಟ. ಅಲ್ಲಿ ಎಂತಂತ ನೆಲಕಡಲೆ ಹಿಂಡಿದ್ದು ಅವ್ರಿಗೊಂದು ಹೇಳ್ಬೋದಿತ್ತಲ್ಲ ಮಾರೆ. ಯಾವಾಗ ಇರ್ತದಲ್ಲ ಅವ್ರಿಗೆ. ಮತ್ತು ನಾವು ಯಾವತ್ತು ಇರ್ತದೆ ಅಂತೇಳಿ ನಾವು ಹಾಕಿದ್ದು ಆಯಿತಾ. ಅವರಿಗೆ ಹೇಳ್ತಾ ಇದ್ದಾರೆ, ನಾವು ಅವರನ್ನು ಟೆಸ್ಟ್ ಮಾಡಿದ. ಎಂತ ಟೆಸ್ಟ್ ಮಾಡೋದು? ನಾವು ಹೇಳಿಲ್ಲ, ಅದು ಹೋಯ್ತು. ಅವರು ಟೆಸ್ಟ್ ಮಾಡಿದ್ದು ಅವರಿಗೆ ಅದು ಫೋನ್ ಮಾಡಿ ಹೇಳ್ಬೋದಿತ್ತಲ್ಲ, ಯಾಕೆ ಹೇಳಲಿಲ್ಲ? ಇವತ್ತಲ್ಲಿ ಎಲ್ಲ ಟೆಸ್ಟ್ ಮಾಡಲಿಕ್ಕೆ ಬಾರ್ದು, ನಾವೇ ಅರ್ಜೆಂಟಲ್ಲಿ ಇದ್ದೇವೆ. ಮತ್ತೆ ಎಂತ ಟೆಸ್ಟ್ ಮಾಡೋದು? ಇವರಿಗೆ ಎಂತ ಇರೋದು? ಬಾಂಬೆ ರವೆ ಅಕ್ಕಿ ಹಿಟ್ಟು ಅದೆಲ್ಲ ಮೈದಾ ಎಲ್ಲ ಇರೋದು ಮಾರೆ. ಈ ಮಳೆಯಲ್ಲಿ ಹಾಕಿದರೆ ಅಕ್ಕಿ ಹಿಟ್ಟು ಹೋಗಿ ಸಿಮೆಂಟ್ ಆಗ್ಬೋದು. ಅಥವಾ ಸಿಮೆಂಟ್ ಆದರೆ ಕಲಸುವ ಕೆಲಸ ಯಾರಿಗೆ ಬೇಕು? ಅದೊಂದು ದೊಡ್ಡ ಕಷ್ಟ. ಅದಕ್ಕೋಸ್ಕರ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ ಮತ್ತೆ ಇಲ್ಲಿಂದ ಹೋಗುವ ಐಟಮ್ ಹಾಕಿ. ಅರಸಿನಮಕ್ಕಿಯಲ್ಲಿ ಐಟಮ್ ಹಾಕಿ ಬಿಟ್ಟು ಅವರು ಎಲ್ಲಿ ಸಹ ವೀಡಿಯೋ ಮಾಡಲಿಕ್ಕೆ ಹೋಗಲಿಲ್ಲ. ಅಲ್ಲಿಂದ ನಾನ್ ಸ್ಟಾಪ್ ಆಗಿ ಬಂದು ಕೊಕ್ಕಡ ಹತ್ರ ರೀಚ್ ಆದ್ವಿ. ಇಲ್ಲಿಂದ ಒಂದು ಕರೆಕ್ಟಾಗಿ ಕೊಕ್ಕಡ ಜಂಕ್ಷನಿಗೆ 1 ಕಿಲೋಮೀಟ್ರ್ ಉಂಟು, ಒಂದಲ್ಲ ಅರ್ಧ ಕಿಲೋಮೀಟ್ರ್ ಅಂತ ಅಂದ್ಕೊಳ್ಳಿ. ಸೊ ಅರ್ಧ ಕಿಲೋಮೀಟ್ರ್ ಹೋದರೆ ಅಲ್ಲಿ ಕಾಣ್ತಾ ಉಂಟಲ್ಲ ನಿಮಗೆ, ಅದೇ. ಈಗ ಇಲ್ಲಿ ಒಂದು ಅಂಗಡಿ ಉಂಟು ಎದುರುಗಡೆ, KH ಅಂತೇಳಿ. ಅಲ್ಲಿಗೆ ಹೋಗಿ ಐಟಮ್ ಹಾಕಿ ಬರಬೇಕು. ಅದಕ್ಕಿಂತ ಮುಂಚೆ ಇಲ್ಲಿ ಒಂದು ಸ್ವಾಮಿ ಪ್ರಸಾದ ಉಂಟು.
ಸೊ ಅವರ ಹತ್ರ ಓಲ್ಡ್ ಬ್ಯಾಲೆನ್ಸ್ ತಗೊಳ್ಲಿಕ್ಕೆ ಉಂಟು. ಅವ್ರು ಇರ್ತಾರೋ ಇಲ್ವೋ ಗೊತ್ತಿಲ್ಲ ಮಾರೆ, ಅದೊಂದು ದೊಡ್ಡ ಉಪದ್ರ. ಅವ್ರು ಇರುವುದಿಲ್ಲ ಅಲ್ಲ ಜುನೇದ್ ಬೈ? ನೋಡಿ ಬರುವ, ಒಮ್ಮೆ ಕೇಳಿ ಬರುವ ಅಮೌಂಟ್ ಉಂಟಾ ಅಂತ. ಸೊ ಇಲ್ಲಿ ಅವರು ಐಟಮ್ ತಗೊಳ್ಳೋದು ಎಷ್ಟೋ ಸಮಯ ಆಯಿತು. ನೋಡುವ, ಇಲ್ಲಿ ಇದ್ದರೆ ಕೇಳುವ. ನನಗೆ ಸಹ ಡೌಟೇ ಬರ್ತಾ ಉಂಟು ಮಾರ್ರೆ. ಇದೇ ಸ್ವಾಮಿ ಪ್ರಸಾದ್, ಒಮ್ಮೆ ಕೇಳಿ ಅಂತೆ. ಒಕ್ಕಡ ಹಳೇಪೇಟೆ ದಾರಿಯಲ್ಲಿ ಹೋಗ್ತಾ ಇರೋದು. ಈಗ ಇಲ್ಲಿ ಒಂದು ಅಂಗಡಿ ಉಂಟು, ಹಿಂದ್ಗಡೆ ಅವರು ಇರಲಿಲ್ಲ. ಸೊ ಓನರಿಗೆಲ್ಲ ಫೋನ್ ಮಾಡಿದಾಗ ರಿಟರ್ನ್ ಬನ್ನಿ ಅಂತ ಹೇಳಿದರು. ಮತ್ತು ಈಗ ಅಲ್ಲಿ ನಾವು ನಿಂತು ಪ್ರಯೋಜನ ಇಲ್ಲ, ಯಾರು ಸಹ ಅಂಗಡಿಯಲ್ಲಿ ಯಾರಿಲ್ಲ ಅಲ್ಲ, ಯಾರು ಇಲ್ಲ. ಅದಕ್ಕೋಸ್ಕರ ಬನ್ನಿ ಅಂತ ಹೇಳಿದರು. ಈಗ ಇಲ್ಲಿ ಎದುರುಗಡೆ ಒಂದು KH ಅಂತೇಳಿ, ಅಲ್ಲಿಗೆ ಹೋಗಿ ಇಲ್ಲಿಂದ ಕರೆಕ್ಟಾಗಿ ಒಂದು ಅದೇ ಅರ್ಧ ಕಿಲೋಮೀಟ್ರ್ ಇಲ್ಲ, ಒಂದು 400-300 ಮೀಟ್ರ್ ಉಂಟು ಅಂತ. ಅಲ್ಲಿಗೆ ಹೋಗಿ ಐಟಮ್ ಹಾಕಿ ಮತ್ತು ಇದೇ ದಾರಿಯಲ್ಲಿ ಬಂದು ಸೀದಾ ಧರ್ಮಸ್ಥಳಕ್ಕೆ. ಎಲ್ಲಿ ಸಹ ಸ್ಟಾಪ್ ಇಲ್ಲ, ಸೀದಾ ಧರ್ಮಸ್ಥಳಕ್ಕೆ ಹೋಗೋದು. ಧರ್ಮಸ್ಥಳ ಗೊತ್ತಿರ್ಬೋದು, ಆ ರಸ್ತೆ ಸಾಗೋದಿಲ್ಲ, ಅದೇ ಒಂದು ದೊಡ್ಡ ಉಪದ್ರ. ಎಲ್ಲಿ ಹೋದರೂ 3-4 ಮಳೆ ಬಿದ್ದದಷ್ಟೇ ಮಾರ. 3-4 ಮಳೆಗೆ ಎಲ್ಲ ಕಿತ್ತೋಗಿದೆ ರೋಡು. ಎಷ್ಟು ಒಳ್ಳೆ ರೋಡ್ ಆಗಿರ್ಬೋದು ಹಾಗಾದರೆ, ಡಾಮರೀಕರಣ ಈಗದ್ದು. ಹಾಂ ನೋಡಿ ಎಂಥ ಅವಸ್ಥೆ ಮಾರ. ಇಲ್ಲೇ ಹಿಂದ್ಗಡೆ ಅವರ ಅಂಗಡಿ ಇರೋದು. ಇದೊಂದು ಐಟಮ್ ಹಾಕ್ಲಿಕ್ಕೆ ಇತ್ತು, ನಾನು ಅಲ್ಲಿ ಎದುರು ಹೋಗಿ ತಿರುಗಿಸಿ ಬರುವ ಅಂತೇಳಿ. ಜುನೈದ್ ಭಾಯ್ ಐಟಮ್ ಹಾಕ್ತಾರೆ, ಎದುರುಗಡೆ ಹೋಗಿ ಅಲ್ಲಿ ತಿರುಗಿಸಿ ಬರುವ. ಎಂತ ಮಾರ ಇವತ್ತು ನಾಳೆಗೆ ಫುಲ್ಲು ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಆಗ್ತಾ ಉಂಟು. ಎಂಥದ ಮಾತಾಡ್ಲಿಕ್ಕೆ ಹೋಗಿ ಎಂತೆಲ್ಲ ಆಗ್ತಾ ಉಂಟು. ಇಲ್ಲಿ ಕಂಬಕಾಂತ ಉಂಟಲ್ಲ, ಅಲ್ಲಿ ತಿರುಗಿಸಿ ಮತ್ತು ಇದೇ ದಾರಿಯಲ್ಲಿ ಬರುವ. ಅದಕ್ಕಿಂತ ಮುಂಚೆ ಎಂತ ಅಂತ ಹೇಳಿದರೆ, ಮೊಬೈಲಲ್ಲಿ ಚಾರ್ಜ್ ಇಲ್ಲ, ಸ್ವಲ್ಪ ಚಾರ್ಜ್ ಇಟ್ಟು ಮತ್ತೆ ನಿಮಗೆ ಧರ್ಮಸ್ಥಳದಲ್ಲಿ ಎಲ್ಲಿಯಾದರೂ ಒಂದು ದಿಕ್ಕಲ್ಲಿ ಸಿಗ್ತೇನೆ. ಬನ್ನಿ ಈಗ ಇಲ್ಲಿಂದ ತಿರುಗಿಸ್ಕೊಂಡು ಇದೇ ದಾರಿಯಲ್ಲಿ ಹೋಗುವ. ಕೊಕ್ಕಡದಿಂದ ಒಂದು 14-15 ಕಿಲೋಮೀಟ್ರ್ ಏನೋ ಇರುವುದು ಇಲ್ಲಿಗೆ. ಮತ್ತು ನಮಗೆ ಅಲ್ಲಿಂದ ಧರ್ಮಸ್ಥಳಕ್ಕೆ ಕೊಕ್ಕಡದಿಂದ 14-15 ಕಿಲೋಮೀಟ್ರ್ ಉಂಟು ನಮಗೆ. ಬಟ್ ಅಲ್ಲಿಂದ ಇಲ್ಲಿಗೆ ಬರಬೇಕಾದ್ರೆ ಒಂದು 30-40 ಕಿಲೋಮೀಟ್ರ್ ಬಂದಾಗೆ ಆಗ್ತದೆ. ಅಲ್ಲಿಂದ ಟರ್ನ್ ಮೈಕೈ ನೋವು ಜಾಸ್ತಿ ಈ ರೋಡಲ್ಲಿ. ಈಗ ಇಲ್ಲಿ ಒಂದು 3 ಅಂಗಡಿ ಉಂಟು. ಒಂದು 3 ಅಂಗಡಿಯಲ್ಲಿ ಖಾಲಿ ಮಾಡಿದರೆ ನಮ್ಮ ಲೈನ್ ಕೂಡ ಮುಗೀತದೆ. ಸೊ ಬನ್ನಿ, ಈಗ ಇಲ್ಲಿ ಒಂದು 2 ಗೋಣಿ ಅಕ್ಕಿ ಇಟ್ಟು ಮತ್ತು ಒಂದು 2 ಬಗೆ ಐಟಮ್ ತಗೊಳ್ಳಿಕ್ಕೆ ಉಂಟು. ಐಟಮ್ ತಗೊಂಡು ಬಿಲ್ ಎಲ್ಲ ತಗೊಂಡು ಈಗ ಇಲ್ಲಿಂದ ಸೀದಾ ಹೊರಡೋದು. ಇಲ್ಲಿಗೆ ಒಂದು 2 ಗಟ್ಟಿತ್ತು, ಜುನೈದ್ ಭಾಯ್ ಹಾಕ್ತಾ ಇದ್ದಾರೆ. ಈಗ ಇನ್ನು 2 ಅಂಗಡಿದ್ದು, ಇದೊಂದು ಅಂಗಡಿಗೆ, ಇಷ್ಟು ಎಲ್ಲ ಇನ್ನೊಂದು ಅಂಗಡಿಗೆ ಎಲ್ಲ ಹಿಂದೆ ಎಳೆದಿಟ್ಟಿದ್ದಾನೆ. ಮತ್ತು ಯಾರು ಆಗಾಗ ಬಂದು ಮೇಲೆ ಕೆಳಗೆ ಹತ್ತದು ಅಂತೇಳಿ. ಬನ್ನಿ ಈಗ ಇಲ್ಲಿಂದ ಬಿಲ್ ತಗೊಂಡು ಸ್ವಲ್ಪ ಐಟಮ್ ತಗೊಂಡು ಸೀದಾ ಲೈನ್ ಮುಂದುವರಿಸುವ. ಮುಂಡಾಜೆ ರೋಡಲ್ಲಿ ಹೋಗ್ತಾ ಇದ್ದೇವೆ. ನಮ್ಮ ಯಾದವಣ್ಣನಿಗೆ ಐಟಮ್ ಹಾಕ್ಲಿಕ್ಕೆ ಉಂಟು. ಅವರು ಹೋದವರು ಬಂದಿದ್ದಾರೆ ನೋಡಿ, ಇಲ್ಲಿದ್ದಾರೆ. ಅವರಿಗೆ ಬರುವಾಗ ಐಟಮ್ ಹಾಕು ಅಂತೇಳಿ. ಕಾಣೋದಿಲ್ಲ ಮಾರೆ, ಎಲ್ಲಿದ್ದಾರೆ? ಕುತ್ಕೊಂಡಿದ್ದಾರಾ? ನಾವೀಗ ಅಲ್ಲಿ ಬರುವಾಗ ಇಳಿಸುವ ಅಂತೇಳಿ. ಇಲ್ಲಿ ಒಂದು ಅಂಗಡಿ ಉಂಟು, ಸೊ ಅಲ್ಲಿ ಇಳಿಸಿ ಬರುವ. ಅಲ್ಲಿ ಅಂತಂತ ಹೇಳಿದರೆ ಅಲ್ಲಿ ಇಳಿಸಿ ಅಲ್ಲಿ ಹಿಂದ್ಗಡೆ ಅವರ ಅಂಗಡಿಯಲ್ಲಿ ಇಲ್ಲ ಅಂತ, ಹಿಂದ್ಗಡೆ ಮನೆಯಲ್ಲಿ ಹಣ ಕೊಟ್ಟಿದೆ ಅಂತ ಹೇಳಿದ್ದಾರೆ. ಅದಕ್ಕೋಸ್ಕರ ಅಲ್ಲಿ ತಗೊಂಡು ಸೀದಾ ಇದೇ ದಾರಿಯಲ್ಲಿ ಯಾದವನಿಗೆ ಖಾಲಿ ಮಾಡಿಕೊಂಡು ಸೀದಾ ಜಾಲಿ ಮನೆಗೆ. ನಿಮಗೆ ಖುಷಿ ಆಗುತ್ತಾ ಈಗ ಇಷ್ಟು? ಐಸ್ ಬಂದು ರೀಚ್ ಆಗಿ ಆಯಿತು. ಅಲ್ಲಿ ಹಿಂದ್ಗಡೆ ಮನೆಯಲ್ಲಿ ಐಟಮ್ ಕೊಟ್ಟಿದ್ದಾರಂತೆ. ಇದೇ ಅವರ ಅಂಗಡಿ, ಅವರಿಲ್ಲ. ಸೊ ಇಲ್ಲಿ ಎಂಥದ್ದು ಬೀಡಿ ಎಲ್ಲ ತೆಗಿತಿದ್ದಾರೆ ನೋಡಿ. ಸೊ ಹಾಗಾಗಿ ಹಿಂದೆ ಅಂಗಡಿಯಲ್ಲಿ ಕೊಟ್ಟಿದ್ದಾರಂತೆ. ಹಿಂದೆ ಅಂಗಡಿಯಿಂದ ಈಗ ಅಮೌಂಟ್ ತಗೊಂಡು ಸೀದಾ ಹೊರಡೋದು. ಇಲ್ಲೆಲ್ಲ ಅಂಗಡಿಯೆಲ್ಲ ಐಟಮ್ ಇಡ್ಲಿಕ್ಕೆ ಹೋಗೋದಿಲ್ಲ, ಹಿಂದ್ಗಡೆ ಇಟ್ಟು ಇಡುವ ಮನೆಯಲ್ಲಿ. ಮತ್ತು ಯಾರಾದರೂ ಕದ್ದುಕೊಂಡು ಹೋದರೆ ಮತ್ತು ನಮ್ಮ ಮೇಲೆ ಸುಮ್ಮನೆ ಅಪವಾದ ಹೊರಿಸೋದು ಬೇಡ ಅಂತೇಳಿ. ನೋಡುವ, ಅವ್ರು ಬರಲಿ. ಅವ್ರು ಬಂದಾದಮೇಲೆ ಈಗ ಇದೇ ಬಂದದಾರೆ. ಇದು ಎಲ್ಲಿಗೆ ಹೋಗ್ತದೆ ಅಂತ ಹೇಳಿದರೆ ಮುಂಡಾಜಿಗೆ ಸೇರ್ತದೆ ಸೀದಾ. ಮುಂಡಾಜಿ ಅಂತ ಹೇಳಿದರೆ ಸೋಮನ್ ತಡ್ಕ. ಇದು ಎಲ್ಲಿ ಡೈರೆಕ್ಟಾಗಿ ಸೋಮನ್ ತಡ್ಕಕ್ಕಿಂತ 1.5 ಕಿಲೋಮೀಟ್ರ್ ಎದುರು ಹೋಗುವಾಗ, 1.5 ಕಿಲೋಮೀಟ್ರ್ ಎದುರು ಹೋಗುವಾಗ ಒಂದು ರೈಟಿಗೆ ರೋಡ್ ಹೋಗ್ತದೆ, ಅಲ್ಲಿಗೆ ಸೇರ್ತದೆ ಈ ರೋಡು. ನಮ್ಮ ಜುನೈದ್ ಭಾಯ್ ಅಲ್ಲಿದ್ದಾರೆ ನೋಡಿ, ಆ ಮನೆ ಹತ್ರ. ಅವ್ರು ಬರಲಿ. ಬಂದಾದಮೇಲೆ ಯಾದವಣ್ಣನಿಗೆ ಒಂದು ಐಟಮ್ ಹಾಕಿ ಹೊರಡುವ. ಮತ್ತು ಓನರ್ ಇಲ್ಲಂತೆ, ಅದಕ್ಕೋಸ್ಕರ ನಮ್ಮ ಮ್ಯಾನೇಜರ್ ಇರೋದು, ಅವರಿಗೆ ಲೆಕ್ಕಾಚಾರ ಕೊಡಬೇಕಂತೆ. ಸೊ ಅವ್ರು 5 ಗಂಟೆಗೆ ಯಾವತ್ತು ಹೋಗ್ತಾರೆ. ನಾವು 4:45 ಆಯಿತು ಈಗವೇ. ಸೊ 5 ಗಂಟೆ ಒಳಗೆ ಬನ್ನಿ ಅಂತ ಹೇಳಿದರು. ನಮಗೆ ಎಂತ ಮಾಡಲಿಕ್ಕೆ ಆಗೋದಿಲ್ಲ. 5 ಗಂಟೆ ನಾವು ನಮ್ಮ ಪರಿಶ್ರಮ ಪಡ್ತೇವೆ, ಬಟ್ ಇವರು ಲೇಟ್ ಸಹ ಬಿಡೋದು, 5 ಗಂಟೆಗೆ ಸಹ ಬನ್ನಿ ಅಂತೇಳಿ ನಾವೆಂತ ಮಾಡೋದು ಅಲ್ವಾ? ಸೊ ಹಾಗಾಗಿ ಆರಾಮ್ಸೆ ಲೈನ್ ಮಾಡ್ತಾ ಇದ್ದೇನೆ, ತೊಂದರೆ ಇಲ್ಲ. ನೋಡು ಗಂಟೆ ನೋಡಿ, ಎಲ್ಲಿದ್ದೀರಂತ ಕೇಳಿ ಧರ್ಮಸ್ಥಳದಲ್ಲಿದ್ದೇನೆ ಅಂತ ಹೇಳಿದೆ. ಆಗ ಸ್ವಲ್ಪ ಸಮಾಧಾನ ಆಯಿತು. 4:48 ಆಯಿತು.
ಒಂದು 5:30 ಆಗುವಾಗ ಉಜಿರೆ ಅಂತ ಅಂದ್ಕೊಳ್ಳಿ. ಖಾಲಿ ಮಾಡಿಕೊಂಡು ಈಗ ಯಾದವಣ್ಣನ ಅಂಗಡಿಗೆ ಹೋಗ್ತಾ ಇರೋದು. ಯಾದವಣ್ಣನ ಅಂಗಡಿ ಒಂದು ಆದರೆ ಮುಗೀತು, ಮತ್ತು ಸೀದಾ ಕಂಪನಿಗೇವೆ. ಯಾದವಣ್ಣ ಎಂತ ಮಾಡ್ತಾ ಇದ್ದಾರೆ, ಅಲ್ಲ ಇದ್ದಾರಾ ಇಲ್ವಾ ಅಂತ ಗೊತ್ತಿಲ್ಲ ಮಾರೆ. ಅಂಗಡಿ ಓಪನ್ ಇತ್ತು, ಅವ್ರನ್ನು ಕಾಣಲಿಲ್ಲ. ಬಟ್ ಅವ್ರು ರಿಕ್ಷಾ ಎಲ್ಲ ಉಂಟು ನೋಡಿ, ಅವರು ರಿಕ್ಷಾ ಬಾಡಿಗೆಲ್ಲ ಹೊಡಿತಾರೆ. ಓ ಇಲ್ಲೇ ಇದ್ದಾರಲ್ಲ ಯಾದವಣ್ಣ. ಧರ್ಮಸ್ಥಳದಿಂದ ಬಿಟ್ಟು ಅವರು ಈಗ ಕರೆಕ್ಟಾಗಿ ಹೇಳಿದೇವಪ್ಪ ಅಂತ ಹೇಳಿದರೆ ಉಜಿರೆಗೆ ಬಂದು ರೀಚ್ ಆಗಿ ಆಯಿತು. ಈಗ ಇಲ್ಲಿಂದ ದ್ವಾರದಿಂದ ಲೆಫ್ಟ್ ತೆಕ್ಕೊಂಡು ಹೋದರೆ ಸೀದಾ ನಮ್ಮ ಕಂಪನಿಗೆ ಹೊರಡೋದು. ಸೊ ಇದಕ್ಕೆ ಪೈಂಟ್ ಆಗಿದೆ ನೋಡಿ, ಎಲ್ಲ ಇದಕ್ಕೆ ಪೈಂಟ್ ಇರುತ್ತೆ, ಸ್ವಲ್ಪ ಡಿಮ್ ಆಗಿದೆ, ಈಗ ಸ್ವಲ್ಪ ಎದ್ದು ಕಾಣ್ತದೆ ದ್ವಾರ ಪೇಂಟಿಂಗ್. ಬನ್ನಿ ಈಗ ಇಲ್ಲಿಂದ ಲೆಫ್ಟ್ ತೆಕ್ಕೊಂಡು ಸೀದಾ ಹೋಗೋದು. ಗಿಜಿಲ್ ಎಂತ ಹಾಕಿಸ್ಲಿಕ್ಕಿಲ್ಲ, ಯಾಕಂತ ಹೇಳಿದರೆ ನಮ್ಮ ಮ್ಯಾನೇಜರ್ ಒಬ್ಬರು ಕಾಯ್ತಾ ಇದ್ದಾರೆ, ಅದಕ್ಕೋಸ್ಕರ ಆದಷ್ಟು ಬೇಗ ಹೋಗುವ ಅಂತೇಳಿ. ಚಲೋ ಗೈಸ್, ಮತ್ತೆ ಎಂಥದ್ದು ಇನ್ನು ಈ ವಿಡಿಯೋ ಸಹ ಮುಗಿಸುವ ಸಮಯ ಕೂಡ ಆಯಿತು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ಅಲ್ಲಿ ತನಕ ಟಾಟಾ, ಟೇಕ್ ಕೇರ್, ಬೈ ಬೈ. ಇದು ಮುಗಿಯದ ನೆನಪು ವಿರಹಗಳೇ